So writing the chemical formula of a compound. To write the chemical formula of a compound, the following information should be available. ನಾವು ಕೆಮಿಕಲ್ ಫಾರ್ಮುಲಾ ಬರೀಬೇಕಂತಂದ್ರೆ ಕೆಲವೊಂದು ಇನ್ಫಾರ್ಮೇಶನ್ ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಫಸ್ಟ್ ಒನ್ ನೋಡೋಣ. ಸಿಂಬಲ್ಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ರಾಡಿಕಲ್ಸ್ ದಟ್ ಕಾನ್ಸ್ಟಿಟ್ಯೂಟ್ ದ ಕಾಂಪೌಂಡ್. ಅಂದ್ರೆ ರಾಡಿಕಲ್ಸ್ ಅಥವಾ ಎಲಿಮೆಂಟ್ಸ್ ಸಿಂಬಲ್ ಏನಿರುತ್ತೆ ಅದು ಕಾಂಪೌಂಡ್ ನ ಕಾನ್ಸ್ಟಿಟ್ಯೂಟ್. ಅಂದ್ರೆ ಕಾನ್ಸ್ಟಿಟ್ಯೂಟ್ ನಥಿಂಗ್ ಬಟ್ ಇಟ್ ಈಸ್ ಅ ಕಂಟೈನಿಂಗ್, ಅದರಲ್ಲಿ ಇರುತ್ತೆ ಅಂತ. ಕಾಂಪೌಂಡ್ ಅಲ್ಲಿ ಎಲಿಮೆಂಟ್ಸ್ ಅಥವಾ ರಾಡಿಕಲ್ಸ್ ಇರುತ್ತೆ ಅಂತ. Second one, valency. We know valency. Valency ಅಂದ್ರೆ ಕಂಬೈನಿಂಗ್ ಕೆಪಾಸಿಟಿ. ಫಾರ್ ಎಕ್ಸಾಂಪಲ್ ವೇಲೆನ್ಸಿ ಎಲೆಕ್ಟ್ರಾನ್ 1 ಲಾಸ್ಟ್ ಶೆಲ್ ಅಲ್ಲಿ 1 ಇದ್ರೆ ಅದು ಒಂದು ಆಟಮ್ ಜೊತೆ ಕಂಬೈನ್ ಆಗುತ್ತೆ. 2 ಇದ್ರೆ 2 ಆಟಮ್ಸ್ ಜೊತೆ ಕಂಬೈನ್ ಆಗುತ್ತೆ. ದಟ್ ಈಸ್ ಅ ಕಂಬೈನಿಂಗ್ ಕೆಪಾಸಿಟಿ ಆಫ್ ದ ಎಲಿಮೆಂಟ್ ಆರ್ ರಾಡಿಕಲ್. The method applied for writing a chemical formula is called criss-cross method. Means ನಾವೀಗ ಏನು ಫಾರ್ಮುಲಾ ಬರಿತೀವಲ್ವಾ, so when we are writing the chemical formula, after writing the formula we are getting a final formula of the compound. ಆ ಮೆಥಡ್ ಫಾಲೋ ಮಾಡ್ತೀವಲ್ವಾ ಅದನ್ನ ಕ್ರಿಸ್ ಕ್ರಾಸ್ ಮೆಥಡ್ ಅಂತ ಕರಿತೀವಿ. ವೈ ವಿ ಆರ್ ಕಾಲಿಂಗ್ ಕ್ರಿಸ್ ಕ್ರಾಸ್ ಮೀನ್ಸ್ ಜಸ್ಟ್ ವಿ ಆರ್ ಇಂಟರ್ಚೇಂಜಿಂಗ್ ದ ವೇಲೆನ್ಸಿ. ಈಗ ಲೆಫ್ಟ್ ಇರೋದನ್ನ ರೈಟ್ ಕಳಿಸ್ತೀವಿ, ರೈಟ್ ಇರೋದನ್ನ ಲೆಫ್ಟ್ ಕಳಿಸ್ತೀವಿ. ನಾವು ವಿ ಕ್ಯಾನ್ ಸಿ ಸಮ್ ಎಕ್ಸಾಂಪಲ್ಸ್. ಸೊ ಈ ರೀತಿ ಬರೆಯೋದನ್ನ ನಾವೇನಂತ ಕರಿತೀವಿ, ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಫಾರ್ ರೈಟಿಂಗ್ ದ ಫಾರ್ಮುಲಾ ಆಫ್ ಎ ಕೆಮಿಕಲ್ ಕಾಂಪೌಂಡ್. ಮೀನ್ಸ್ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅಂತ ಕೂಡ ಕರಿತೀವಿ. ಕ್ರಿಸ್ ಕ್ರಾಸ್ ಮೆಥಡ್ ಆಲ್ಸೋ ವಿ ಕ್ಯಾನ್ ಕಾಲ್ ಸ್ಟೆಪ್ ಬೈ ಸ್ಟೆಪ್ ಮೆಥಡ್. ಫಾರ್ ಎಕ್ಸಾಂಪಲ್, ಈಗ ನೀವು ಮೆಗ್ನೀಷಿಯಂ ಕ್ಲೋರೈಡ್ ಬರಿಬೇಕು ಅಂತ ಇಟ್ಕೊಳ್ಳಿ. Magnesium chloride, we need to write the magnesium chloride. So here we can see the step by step method for writing the formula of chemical compounds. Example 1, magnesium chloride. Magnesium chloride formula ಬರಿಬೇಕು. Magnesium chloride formula we need to write. First we should know the symbols of magnesium and chlorine. ನಮಗೆ ಬರೆಯ ಮೊದಲು ಎಲಿಮೆಂಟ್ಸ್ ಕಲಿಯಿರಿ. Please learn for beginners at least for first 30 elements. Hydrogen to zinc. ಈಗ ಫಸ್ಟ್ ಏನು ಮಾಡಬೇಕು, ಫಸ್ಟ್ ವಾಟ್ ಯು ಶುಡ್ ಡು, ರೈಟ್ ದ ಸಿಂಬಲ್ಸ್. ಫಸ್ಟ್ ಏನು ಮಾಡಬೇಕು, ಸಿಂಬಲ್ಸ್ನ ಬರೀಬೇಕು. ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬರೀಬೇಕು, ಇಲ್ಲಿ ಮೆಗ್ನೀಷಿಯಂ ಇದೆ, ಸೊ ಮೆಗ್ನೀಷಿಯಂ ಬರೀರಿ. ಮೆಗ್ನೀಷಿಯಂ ಸಿಂಬಲ್ ಈಸ್ Mg. ಆನ್ ದ ರೈಟ್ ಹ್ಯಾಂಡ್ ಸೈಡ್ ಕ್ಲೋರಿನ್ ಇದೆ, ಅಂದ್ರೆ ಕ್ಲೋರೈಡ್ ಅಂದ್ರೆ ನೆಗೆಟಿವ್ ಚಾರ್ಜ್ ಅಲ್ವಾ, ಸೊ ಕ್ಲೋರಿನ್ ಇದೆ, ಕ್ಲೋರೈಡ್ ಅಯಾನು Cl ಮೈನಸ್ ಬರೀರಿ. ಇಲ್ಲಿ ಯಾಕೆ Cl ಅಂತಂದ್ರೆ ಜಸ್ಟ್ ದಟ್ ಈಸ್ ಓನ್ಲಿ ವಿ ಆರ್ ಡಿನೋಟಿಂಗ್ ವಿತ್ ಒಂದೇ ಒಂದು ಆಟಮ್ ಇಂದ ಡಿನೋಟ್ ಮಾಡ್ತಾ ಇದೀವಿ, ಯಾವುದೇ ರೀತಿ ನೆಗೆಟಿವ್ ಚಾರ್ಜ್ ಇಲ್ಲ. ಬಟ್ ಕಾಂಪೌಂಡ್ ಆದಾಗ ಏನಾಗಿರುತ್ತೆ, ಮೆಟಲ್ ಇಟ್ ಡೊನೇಟಿಂಗ್ ದ ಎಲೆಕ್ಟ್ರಾನ್, ನಾನ್ ಮೆಟಲ್ ಇಲ್ಲಿ ಅಕ್ಸೆಪ್ಟ್ ಎಲೆಕ್ಟ್ರಾನ್, ಅದೇನಾಗಿರುತ್ತೆ ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಫಸ್ಟ್ ಸಿಂಬಲ್ಸ್ ಬರ್ಕೋಬೇಕು. ಲೆಫ್ಟ್ ಅಲ್ಲಿ ಏನಿದೆ ಅದನ್ನ ಬರ್ಕೊಂಡಿದೀವಿ, ರೈಟ್ ಅಲ್ಲಿ ಏನಿದೆ ಅದನ್ನ ಬರ್ಕೊಂಡಿದೀವಿ. ಲೇಟರ್ ರೈಟ್ ದ ವೇಲೆನ್ಸಿ ಆಫ್ ದ ಸಿಂಬಲ್ಸ್. ಮೀನ್ಸ್ ಅಟ್ ದ ಟಾಪ್ ರೈಟ್ ಕಾರ್ನರ್, ಅಟ್ ದ ಟಾಪ್ ರೈಟ್ ಕಾರ್ನರ್ ಅಂದ್ರೆ ಅದೇನು ಇಲ್ಲ, ಪಾಸಿಟಿವ್ ಅಯಾನ್, ನೆಗೆಟಿವ್ ಅಯಾನ್. ಯಾಕೆ ಪಾಸಿಟಿವ್ ಅಂದ್ರೆ ಮೆಗ್ನೀಷಿಯಂ, ಸೊ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ ಎಷ್ಟು, 12. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ ನಿಮ್ಗೆ ಏನು ಬರುತ್ತೆ, ಮೆಗ್ನೀಷಿಯಮ್ 2, 8, 2. ಕರೆಕ್ಟ್, 2, 8, 2 ಬರುತ್ತೆ ಮೆಗ್ನೀಷಿಯಂ. ಲಾಸ್ಟ್ ಸೆಲ್ ಅಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್ಸ್, 2 ಇದೆ. ಅದಕ್ಕೆ ಏನು ಬರ್ದಿವಿ, ಇಲ್ಲಿ 2 ಅಂತ ಬರ್ದಿದ್ದೀವಿ. ಓಕೆನಾ. ಸೊ ದ ಲಾಸ್ಟ್ ಸೆಲ್ ಕಂಟೈನಿಂಗ್ 2 electrons, so at the right corner we written 2. That is its valency. And magnesium is a metal because it containing +2. ಅಂದ್ರೆ 2 electron it will donate. ಎಲೆಕ್ಟ್ರಾನ್ ಲಾಸ್ಟ್ ಸೆಲ್ 2 ಇದ್ರೆ ಅದು ಮೆಟಲ್, ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಆಫ್ಟರ್ ಡೊನೇಟಿಂಗ್ ವಿಲ್ ಗೆಟ್ ಅ ಪಾಸಿಟಿವ್ ಚಾರ್ಜ್, ಸೊ ಇದು ಪಾಸಿಟಿವ್ ಅಯನ್. ಅಂಡ್ ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು, 2, 8, 7. ಕರೆಕ್ಟ್, ಕ್ಲೋರಿನ್ ಅಟಾಮಿಕ್ ನಂಬರ್ 2, 8, 7. ಇಟ್ ಈಸ್ ನಾಟ್ ಅ ಸ್ಟೇಬಲ್. ಇನ್ನೂ ಒಂದು ಎಲೆಕ್ಟ್ರಾನ್ ಬೇಕು ಇದಕ್ಕೆ, ಸ್ಟಿಲ್ ಇಟ್ ರಿಕ್ವೈರ್ಡ್ ಒನ್ ಮೋರ್ ಎಲೆಕ್ಟ್ರಾನ್, ಅಂದ್ರೆ ಇನ್ನೂ ಒಂದು ಎಲೆಕ್ಟ್ರಾನ್ ಇದಕ್ಕೆ ಬೇಕು, ದೆನ್ ಇಟ್ ವಿಲ್ ಬಿ ಆಕ್ಟೇಟ್. ಅದಕ್ಕೆ ಕ್ಲೋರಿನ್ಗೆ ವೇಲೆನ್ಸ್ ಎಷ್ಟು ಬರ್ದಿದ್ವಿ, 1 ಬರ್ದಿದ್ದೀವಿ. ಮೀನ್ಸ್ ಸ್ಟಿಲ್ ಇಟ್ ರಿಕ್ವೈರ್ಡ್ ಒನ್ ಮೋರ್ ಎಲೆಕ್ಟ್ರಾನ್ ಟು ಬಿಕಮ್ ಅ ಆಕ್ಟೇಟ್. ಅದಕ್ಕೆ Cl1 ಇದು ನೆಗೆಟಿವ್ ಅಯನ್ ಇರುತ್ತೆ. Cl1 ಅಂತಾದ್ರೂ ಬರೀಬಹುದು ನಾವು, ಅಥವಾ Cl ಮೈನಸ್ ಅಂತಾದ್ರೂ ಬರೀಬಹುದು. ಇದು ಮೆಗ್ನೀಷಿಯಮ್ 2 ಅಂತ ಬರೀಬಹುದು, ಅಥವಾ Mg2+ ಅಂತಾದ್ರೂ ಬರೀಬಹುದು. ಅರ್ಥ ಆಗ್ತಿದ್ಯಾ. ಸೊ ಇದು ಪಾಸಿಟಿವ್ ಅಯಾನ್. ಫಸ್ಟ್ ಸಿಂಬಲ್ಸ್ ಬರ್ಕೊಳ್ಳಿ, ಆಮೇಲೆ ಅದರದ್ದು ವೇಲೆನ್ಸಿ ಬರ್ಕೊಳ್ಳಿ. ಈಗ ಫಸ್ಟ್ ಸಿಂಬಲ್ ಬರ್ಕೊಂಡ್ವಿ, ಆಮೇಲೆ ವೇಲೆನ್ಸಿ ಬರ್ಕೊಂಡ್ವಿ. ನಾವು ವಾಟ್ ವಿ ಶುಡ್ ಡು, we wrote the symbols and we written the valency of magnesium 2 and chlorine 1. Now interchange the valency, ಅಂದ್ರೆ ಮೆಗ್ನೀಷಿಯಂ ಈ ಕಡೆ ವೇಲೆನ್ಸಿ ಏನಿದೆ ಇದನ್ನ ಕ್ಲೋರಿನ್ ಈ ಸೈಡ್ ಕಳಿಸಿ, ಕ್ಲೋರಿನ್ ವೇಲೆನ್ಸ್ ನ ಮೆಗ್ನೀಷಿಯಂ ಸೈಡ್ ಗೆ ಕಳಿಸಿ. ಮೀನ್ಸ್ ಸೆಂಡ್ ದ magnesium valence electron to the chlorine side and chlorine valence electron to the magnesium side. After writing, means here we can observe a cross, right? This method is called criss-cross method. Then after interchanging the number, the bases are same. Correct. So magnesium is 1. Now magnesium we get 1 from chlorine, and chlorine we are getting 2, Mg
Cl2. Then here, if possible to divide, you divide it. But after dividing, you are getting the decimal. Then don't divide it. You are getting the whole number, then you divide it. So 1 1 is 1, 1 2 is 2. Again, we are getting the same. Then finally, the formula of the magnesium is MgCl2. Means ignore the base number if it is a 1. If it is a 1, you need to ignore. Then magnesium chloride, MgCl2. So this method is step by step method or crisscross method.